ಎಲ್ಲ ನನ್ನ ಪ್ರೀತಿ ಗಂಡಗಿರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಇವತ್ತಿನ ಮ್ಯಾಚು CSK ವರ್ಸಸ್ MI ನಡುವೆ ನಡೀತಾ ಇದೆ, ಅದು ಕೂಡ ಚಿದಂಬರಂ ಸ್ಟೇಡಿಯಂ ಅಲ್ಲಿ. ಸೊ ಇವತ್ತಿನ ಮ್ಯಾಚಲ್ಲಿ ಧೋನಿ ಬರ್ತಾರಾ ಇಲ್ವಾ ಅಂಡ್ CSK ಗೆಲ್ತಾರಾ ಇಲ್ವಾ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನಾರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಹೋಗಿ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್, 10 ಸತಿ IPL ನ ಗೆದ್ದಂತ ತಂಡಗಳು 5 ಬಾರಿ ಚೆನ್ನೈ ಅವರು, 5 ಬಾರಿ ಮುಂಬೈ ಅವರು ಇವತ್ತು ಮುಖಾಮುಖಿ ಆಗ್ತಾ ಇದ್ರೆ. ಅದು ಟೇಬಲ್ ಬಾಟಮ್ ಅಲ್ಲಿ ಕುತ್ಕೊಂಡಿರುವಂತ ಮುಂಬೈ ಇಂಡಿಯನ್ಸ್ ಜೊತೆಗೆ ಇವರು ಏನೇ ದೂರ ಏನಿಲ್ಲ, 2 ಸ್ಟೆಪ್ ಮೇಲೆ ಇದಾರೆ ಅಷ್ಟೇ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಇವತ್ತು ಮಾತ್ರ ಮುಂಬೈ ಇಂಡಿಯನ್ಸ್ ಗೆ ಡೂ ಆರ್ ಡೈ ಸಿಚುವೇಶನ್ಸ್, ಆಲ್ಮೋಸ್ಟ್ ಎವ್ರಿ ಮ್ಯಾಚ್ ನ ಗೆಲ್ಲೇಬೇಕು ಅನ್ನೋ ತರ ಇದೆ. ಅಂಡ್ ನೆಟ್ ರನ್ ರೇಟ್ ಕೂಡ ತುಂಬಾ ಇಂಪ್ರೂವ್ ಮಾಡ್ಕೊಂಡು ಗೆಲ್ಬೇಕು. ಅಂಡ್ ಇನ್ನೊಂದು ಕಡೆ CSK ಅವರು ಕೂಡ ಡೂ ಆರ್ ಡೈ ಸಿಚುವೇಶನ್ಸ್ ಅವರು ಕೂಡ ಸೋಲಾಗಿಲ್ಲ ಈಗ. ಬಟ್ ಸಖತ್ ಫೈಟ್ ಇದೆ. ಅಂಡ್ ಎಸ್ಪೆಷಲಿ ಯಾರೋ ಇಟ್ಟಿರೋದು ಮಾತ್ರ ಮ್ಯಾಚ್ ನ ಒಂದೇ ಮ್ಯಾಚ್ ಇಟ್ಟಿದ್ದಾರೆ ನೋಡಿ ಸ್ಯಾಟರ್ಡೆ. ಆಕ್ಚುಲಿ ನಾವು 2 ಮ್ಯಾಚ್ ಇರ್ತಾ ಇತ್ತು, ಒಂದು ಮ್ಯಾಚ್ ಇಟ್ಟಿದ್ದಾರೆ ಅಂದ್ರೆ ಬ್ಲಾಕ್ ಬಸ್ಟರ್ ಅಂತಾನೆ ಗೊತ್ತಾಗಿದೆ. ರಿವೆಂಜ್ ವೀಕ್. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ಇವತ್ತು MS ಧೋನಿ ಅವರ ಕಮ್ ಬ್ಯಾಕ್ ಆಗುತ್ತಾ ಇಲ್ವಾ ಅಂತ ನಮಗೂ ಕೂಡ ಕ್ವಶನ್ ಮಾರ್ಕ್ ಮೂಡಿದೆ. ಸೊ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಯೂಶಲಿ ಋತುರಾಜ್ ಗಾಯಕ್ವಾಡ್ ಈ ಒಂದು 3 ಮ್ಯಾಚ್ ಹಿಂದೆನೆ ಹೇಳಿದ್ರು ಫಿಟ್ ಆಗಿದ್ದಾರೆ, ಯಾವಾಗಾರ ಬರ್ಬೋದು ಅಂತ ಹೇಳಿದ್ರು. ಬಟ್ 3 ಮ್ಯಾಚಸ್ ಆಡಿಲ್ಲ. ಇನ್ನೊಂದ್ ಕಡೆ ರೋಹಿತ್ ಶರ್ಮಾ ಅವರು ಇನ್ನೂ ಕಪಲ್ ಆಫ್ ಗೇಮ್ಸ್ ಬೇಕು ಅಂತ ಹಾರ್ದಿಕ್ ಪಾಂಡ್ಯ ಅವರು ಹೇಳ್ಕೊಂಡಿದ್ದಾರೆ. ಐ ಡೋಂಟ್ ನೋ ರೋಹಿತ್ ಶರ್ಮಾ ಮತ್ತೆ ಕಮ್ ಬ್ಯಾಕ್ ಮಾಡ್ತಾರ ಮಾಡಲ್ವಾ ಅಂತ. ಯಾಕಂದ್ರೆ ಆಲ್ಮೋಸ್ಟ್ ಓಪನಿಂಗ್ ಪೇರ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ವಿಲ್ ಜಾಕ್ಸ್ ಮತ್ತೆ ಲೈಕ್ ರ್ಯಾನ್ ರಿಕಲ್ಟನ್ ಅವ್ರದ್ದು ಮುಂಬೈ ಇಂಡಿಯನ್ಸ್ಗೆ. ಸೊ ಇವಾಗ ಏನಾದ್ರು ಒಂದು ದೊಡ್ಡ ಕುತೂಹಲ ಮೂಡ್ತಿರೋದೇನಪ್ಪ ಅಂತಂದ್ರೆ, ಇವಾಗ ಏನಾದ್ರು ಇವತ್ತು ಧೋನಿ ಆಡಿಲ್ಲ ಅಂತಂದ್ರೆ ಮೇ ಬಿ ರೋಹಿತ್ ಶರ್ಮಾ ಅಂಡ್ ಧೋನಿ ಅವರ ಲಾಸ್ಟ್ ಲೀಗ್ ಮ್ಯಾಚಸ್ ಆಗ್ಬೋದೇನೋ, ಅಂದ್ರೆ IPL ಗೆ ರಿಟೈರ್ಮೆಂಟ್ ಕೊಡ್ಬೋದೇನೋ ಅನ್ನೋ ಕುತೂಹಲ ಇದೆ. ರೋಹಿತ್ ಶರ್ಮಾ ಮಾಹಿತಿ ಪ್ರಕಾರ ಸೊ ನಮ್ಮ ಧೋನಿ ಅವರು ಇವತ್ತಿನ ಮ್ಯಾಚ್ ಅಲ್ಲಿ ಆಡ್ತಾರೆ ಅಂತ. ಸೊ ಸ್ಟ್ರಾಂಗ್ ಬಸ್ ಇದೆ, ಸೊ ಆಡ್ತಾರೆ ಗೈಸ್, ಓಕೆನಾ. ಬಟ್ ನನಗೆ ಅನ್ಸೋದು ಏನಂತಂದ್ರೆ ಇವತ್ತು 2 ಡೂ ಆರ್ ಡೈ ಸಿಚುವೇಶನ್ಸ್ ಇರೋದ್ರಿಂದ ಐ ಥಿಂಕ್ ಇಬ್ರು ಕೂಡ ಸಖತ್ ಟಫ್ ಫೈಟ್ ಅಲ್ಲಿ ಆಡ್ತಾರೆ. ಲೈಕ್ ಯಾಕಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಮುಂಬೈ ಇಂಡಿಯನ್ಸ್ ಅವರು ಕಮ್ ಬ್ಯಾಕ್ ಮಾಡುವಂತ ತಂಡ ಆಲ್ಮೋಸ್ಟ್. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ಅಲ್ಲೂ ಹಂಗೆ ಆಡಿದ್ರು. 99% ಡೌಟೇ. ಇನ್ನು ಉಳ್ಕೊಂಡಿರೋದು ಇನ್ನೆಷ್ಟು 8 ಮ್ಯಾಚ್ ಆಗ್ಬಿಟ್ಟಿದೆ, ಇದು 9ನೇ ಮ್ಯಾಚ್. ಸೊ ಇನ್ನು 5 ಮ್ಯಾಚ್ ಉಳ್ಕೊಂಡಿದೆ. ಸೊ ನನ್ನ ಪ್ರಕಾರ 6 ಮ್ಯಾಚ್ ಉಳ್ಕೊಂಡಿದೆ. 6 ಮ್ಯಾಚಲ್ಲಿ ಇರೋದೇ 4 ಪಾಯಿಂಟ್. ಅದೇ 6 ಗೆದ್ರೆ 16 ಪಾಯಿಂಟ್ ಆಗುತ್ತೆ. ನೆಟ್ ರನ್ ರೇಟ್ ಚೆನ್ನಾಗಿತ್ತು ಅಂತಂದ್ರೆ ನಂಬರ್ 4 ಸ್ಥಾನಕಾರ ಹೋಗ್ಬೋದು ಅಂತ ಎಲ್ಲಾರು ಸೋಲ್ಸ್ಕೊಂಡು. ಸೊ ಗೈಸ್, ಇನ್ನು ಮ್ಯಾಥಮೆಟಿಕಲಿ ಇಟ್ಸ್ ನಾಟ್ ಲೈಕ್ ಪಾಸಿಬಲ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಪ್ರಾಬ್ಲಮ್ ಏನಂದ್ರೆ ಟಫ್ ಫೈಟ್ ಇದೆ. ಸೊ ಆಕ್ಚುಲಿ ಇವಾಗ ಏನಪ್ಪಾ ಅಂತಂದ್ರೆ ಸನ್ರೈಸ್ ಹೈದರಾಬಾದ್ ಎಲ್ಲ ಉಳಿದಂತ ಮ್ಯಾಚಸ್ ಗಳನ್ನ ಸೋಲ್ಬೇಕಾಗಿ ಬರುತ್ತೆ. ಆಮೇಲೆ ನೆಕ್ಸ್ಟ್ CSK ಅವರು ಸೋಲ್ಬೇಕಾಗುತ್ತೆ ಇವತ್ತಿನ ಮ್ಯಾಚ್ ಎಸ್ಪೆಷಲಿ. ಬಟ್ CSK ಅವ್ರಿಗೂ ಚಾನ್ಸ್ ಇದೆ ಸೈಕಾಲಜಿಕಲಿ ನೋಡ್ಬೇಕು. CSK ಎಂಟಾಗಿದೆ, ಅವ್ರಿಗೂ ಸ್ವಲ್ಪ ಇದೆ. ಸೊ ಉಳ್ಕೊಂಡಿರೋ 6 ಮ್ಯಾಚಸ್ ಅಲ್ಲಿ ಇನ್ನೊಂದು 5 ಗೆದ್ರು 14 ಪಾಯಿಂಟ್. ಸೊ ಆರಾಮಾಗಿ ತಗೊಂಡು 16 ಪಾಯಿಂಟ್ ಬೇಕೇ ಬೇಕು. ಅವರು ಡೂ ಆರ್ ಡೈ ಸಿಚುವೇಶನ್ಸ್ ಅಲ್ಲಿ ಇರೋದು ಗೈಸ್ ಇವಾಗ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ನಮ್ದು 12 ಪಾಯಿಂಟ್ ಇದೆ, ರಾಜಸ್ಥಾನ್ 12 ಪಾಯಿಂಟ್ ಇದೆ, ಹೈದರಾಬಾದ್ 12 ಪಾಯಿಂಟ್ ಇದೆ, ಪಂಜಾಬ್ ಅವ್ರು 13 ಪಾಯಿಂಟ್ ಇದೆ. ಬಟ್ ಪಂಜಾಬ್ ಬಿಡಿ ನೆಕ್ಸ್ಟ್ ಮ್ಯಾಚ್ ಗೆದ್ದೇ ಗೆಲ್ತಾರೆ, 15 ಪಾಯಿಂಟ್ ಮಾಡ್ಕೊಂಡು ಅವ್ರು ಆಲ್ಮೋಸ್ಟ್ ಕ್ವಾಲಿಫೈ ಆಗ್ಬಿಡ್ತಾರೆ, ಎಲಿಜಿಬಲ್ ಆಗ್ಬಿಡ್ತಾರೆ ಟಾಪ್ 4 ಹೋಗೋಕೆ. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇಲ್ಲಿ ಮುಂಬೈ ಇಂಡಿಯನ್ಸ್ ಅವರು ಎಲ್ಲಾ ಮ್ಯಾಚ್ ಗೆಲ್ಬೇಕು, ಜೊತೆಗೆ ನೆಟ್ ರನ್ ರೇಟ್ ಕೂಡ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೇಕು. ಅಂಡ್ ಇವತ್ತಿನ ಮ್ಯಾಚ್ ಕಡೆ ಗಮನ ಕೊಡುವಾಗಿದ್ರೆ ಇವತ್ತು ನೂರ್ ಅಹಮದ್ ಮತ್ತೆ ಅಖಿಲ್ ಹುಸೇನ್ ಥ್ರೆಟ್ ಆಗುವಂತ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಆಕ್ಚುಲಿ. ಹೌದು, ಇನ್ನೊಂದು ಏನಂತಂದ್ರೆ ಇಲ್ಲಿ ಅಪ್ಡೇಟ್ ಬರ್ತಾ ಇರೋದು ಋತುರಾಜ್ ಗಾಯಕ್ವಾಡ್ನ ಕ್ಯಾಪ್ಟನ್ಶಿಪ್ ಕಿತ್ಕೋಬೇಕು ಅಂತ. ಸೊ ಮಾಹಿತಿ ಅಂದ್ರೆ ಬಸ್ ಓಡಾಡ್ತಾ ಇದೆ. ಮೇ ಬಿ ಈ ಒಂದು ಇದರಲ್ಲಿ ಸೀಸನ್ ಅಲ್ಲಿ ಲಾಸ್ಟ್ ಇನ್ನೊಂದು 1-2 ಮ್ಯಾಚ್ ಇರ್ಬೇಕಾದ್ರೆ ಕಿತ್ಕೋತಾರೆ ಅಂತ ಒಂದು ಮಾಹಿತಿ ಇದೆ. ಇಲ್ಲ, ಈ ಸೀಸನ್ ಆಡಿಸಿ ಮೇ ಬಿ ಹೆಂಗಿದ್ರು ಫ್ಲಾಪ್ ಆಗಿದಾರಲ್ವಾ. ಸೊ ನೆಕ್ಸ್ಟ್ ಸೀಸನ್ ಇಂದ ಸಂಜು ಸ್ಯಾಮ್ಸನ್ ಗೆ ಕೊಡಬಹುದು ಕ್ಯಾಪ್ಟನ್ಸಿ ಅಂತ ಅನ್ಕೊಳ್ತೀನಿ. ಯೂಶಲಿ ಡಿಮ್ಯಾಂಡ್ ಮಾಡಬಹುದಾಗಿತ್ತು, ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡ್ತಾ ಇರ್ಬೇಕಾದ್ರೆ ನಾನು ಬರ್ತೀನಿ ಬಟ್ ನನಗೆ ಕ್ಯಾಪ್ಟನ್ಶಿಪ್ ಕೊಡಿ ಅಂತ ಕೇಳ್ಬೋದಾಗಿತ್ತು. ಬಟ್ ಅವ್ರೇನು ಕೇಳಿದೆ, ಯಾಕಂದ್ರೆ ಸಂಜು ಸ್ಯಾಮ್ಸನ್ ಯಾವತ್ತು ಆತರ ಆಸೆ ಪಡೋ ವ್ಯಕ್ತಿ ಅಲ್ಲ ಅಂತ ಅನ್ಸುತ್ತೆ. ಎಕ್ಸೆಪ್ಟ್ ಮಾಡ್ಕೊಳ್ತಾರೆ, ಯಾಕಂದ್ರೆ ಡಿಮ್ಯಾಂಡ್ ಮಾಡಿ ತಗೊಳ್ಳೋಂಥ ವ್ಯಕ್ತಿ ಏನಲ್ಲ ಅಂತ ಅನ್ಸುತ್ತೆ ಇಲ್ಲಿ. ಎಸ್, ಇನ್ನು ಈಗ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ CSK ವರ್ಸಸ್ MI. ಸೊ ಇಲ್ಲಿ ತನಕ 40 ಮ್ಯಾಚ್ಗಳನ್ನ ಆಡಿದ್ದಾರೆ. ಅದರಲ್ಲಿ ಈ ಮೇಲ್ಗೈ ಇರೋದು MI ಅವ್ರದಪ್ಪ. 21 ಮ್ಯಾಚ್ಗಳನ್ನ MI ಅವ್ರು ಗೆದ್ಕೊಂಡಿದ್ದಾರೆ. ಆ್ಯಂಡ್ ಕೇವಲ ಏನು ಆಡೋಕ್ಕಲ್ಲ, 19 ಮ್ಯಾಚು ಈ ಕಡೆ CSK ಗೆದ್ದಿದ್ದಾರೆ. ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ 219 MI ಹೊಡೆದಿರೋದು, ಲೋಯೆಸ್ಟ್ ಸ್ಕೋರ್ ಬಂದು 79 CSK ಹೊಡೆದಿರೋಂಥದ್ದು ಇಲ್ಲಿ. ಗೈಸ್ ಆಲ್ಮೋಸ್ಟ್ ನೆಟ್ ರೇಟ್ ನೋಡ್ತಾ ಇದ್ರೆ ಒಂದು 2-3 ಮ್ಯಾಚಸ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಏನು ಅಂತ ಡಿಫ್ರೆನ್ಸ್ ಇಲ್ಲ. ಬಟ್ ಎನಿವೇಸ್ ಗೈಸ್, 5 ತಂಡ ಇವತ್ತು ಒಂದ್ ಕಡೆ ಲೆಜೆಂಡ್ಸ್ಗಳು ಇಬ್ರು ಆಡಲ್ವಾ ಅಂತ ಒಂದು ಕುತೂಹಲ ಇದೆ. ಜೊತೆಗೆ ತುಂಬಾ ಹೈಪ್ ಇಟ್ಕೊಂಡಿರ್ತಾರೆ ಮುಂಬೈ ಮತ್ತೆ CSK ಮ್ಯಾಚ್ ಅಂತಂದ್ರೆ. ಬಟ್ ಇವಾಗ ಡೂ ಆರ್ ಡೈ ಸಿಚುವೇಶನ್ ಆಗಿರೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಹೋಪ್ ದಟ್ ಆಮೇಲೆ CSK ಏನ್ ಗೊತ್ತಾ, ಈ ಶಿಳ್ಳೆ ಹೊಡೆಯೋದು ಪಿಪಿ ಹಿಡ್ಕೊಂಡು ಇರಿಟೇಟ್ ಮಾಡೋದು ಬೇಡ. ಹೋಪ್ ದಟ್ ಧೋನಿ ಅವ್ರು ಬರಲಿ, ಕಿರ್ಚ್ಲಿ, ಬೇಜಾರಿಲ್ಲ, ಒಂದು ಎಂಜಾಯ್ಮೆಂಟ್ ಮಾಡಲಿ, ಒಂದು ಸೆಲೆಬ್ರೇಟ್ ಮಾಡಲಿ, ಒಂದು ಹಬ್ಬ ಥರ. ಬಟ್ ಅದನ್ನ ಬಿಟ್ಟು ಈ ಥರ ಕಿರ್ಚೋದು, ಶಿಳ್ಳೆ ಹೊಡೆಯೋದು ಅವೆಲ್ಲ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ತೀನಿ. ತುಂಬ ಇರಿಟೇಟ್ ಆಗುತ್ತೆ. ಹೋಪ್ ದಟ್ ಇದೊಂದು ಆ ಒಂದು ಮ್ಯಾನೇಜ್ಮೆಂಟ್ ಅವ್ರು ಅದನ್ನು ನೋಡ್ಕೊಳ್ಬೇಕು ಸ್ವಲ್ಪ. ಎಸ್, ನಾವು ಇವತ್ತಿನ ಪ್ರೆಡಿಕ್ಷನ್ ನಲ್ಲಿ ಯಾರು ಗೆಲ್ತಾರೆ ಅಂತ ಮುಂಬೈ ಇಂಡಿಯನ್ಸ್ ಗೈಸ್. ಮುಂಬೈ ಇಂಡಿಯನ್ಸ್ ಇವತ್ತು ಮ್ಯಾಚ್ ಗೆಲ್ತಾರೆ. ಸೊ CSK ಇವತ್ತು ಮ್ಯಾಚ್ ಗೆಲ್ಲಕ್ಕಾಗಲ್ಲ, ಆಲ್ಮೋಸ್ಟ್ ಕಷ್ಟ ಇದೆ. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಗಾಯಗೊಂಡಿರುವ ಸಿಂಹದ ಉಸಿರು ಭರ್ಜನೆಗಿಂತ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ಲ, ಹಂಗೇನೆ ಆಯ್ತಾ ಇರ್ತಾರೆ. 220 ವರೆಗೂ ಬಂದೇ ಬರುತ್ತೆ ಗೈಸ್. ಯಾಕಂದ್ರೆ ನೆನ್ನೆ ಸ್ಕೋರ್ ಆಕ್ಚುಲಿ ನೋಡ್ಬೇಕು ಅಂದ್ರೆ 220+ ಬಂತು. ನೆನ್ನೆ ಹೇಳಿರೋ ತರನೇ ಆಕ್ಚುಲಿ DC ಗೆಲ್ತು. ನಾವು ಪ್ರೆಡಿಕ್ಟ್ ಮಾಡಿದ್ರೆ DC ಅಂತ ಹೇಳಿದ್ವಿ. ಐ ಥಿಂಕ್ ಅದ್ಭುತವಾದ ಬೌಲಿಂಗ್ ಡೆಲಿವರಿ ಮಾಡಿದ್ದು ಲೈಕ್ ನಿಶಾಂಕ ಮತ್ತೆ KL ರಾಹುಲ್ ಅವರು. ಚಿಕ್ಕ ಹುಡುಗನ ಔಟ್ ಮಾಡ್ಬಿಟ್ಟ ಹುಡುಗ, KL ಜೆಮಿಸನ್ ಸಖತ್ ಅಗ್ರೆಷನ್ ತೋರಿಸ್ತಾರೆ. ಅಂಡ್ ಇವನ್
ಅಗ್ರೆಷನ್ ತೋರಿಸ್ಬಿಟ್ಟು 1 ಡಿಮೆರಿಟ್ ಪಾಯಿಂಟ್ ನ ಪ್ಲಸ್ ವಾರ್ನಿಂಗ್ ಕೂಡ ಕೊಟ್ಟಿದ್ರಂತೆ. ವಿರಾಟ್ ಕೊಹ್ಲಿ ಅವ್ರ ಮೊನ್ನೆ ಮ್ಯಾಚ್ ಅಲ್ಲಿ ಯಾವ್ಯಾವ ಲೆವೆಲ್ಗೆ ಅಗ್ರೆಷನ್ ತೋರಿಸಿದ್ರಪ್ಪ. ನನಗೆ ಶಾಕ್ ಆಗ್ತಾರೆ ಅದನ್ನೇ ಗುರು, ಯಪ್ಪ ಹೆಂಗೆ ಮೇ ಬಿ ಅದು 16 ವರ್ಷದ ಹುಡುಗ ಅಲ್ವಾ, ಸೊ ಅದಕ್ಕೋಸ್ಕರ ವಾರ್ನ್ ಮಾಡಿದ್ರೆ ಅಷ್ಟೇ, ಬೇರೆ ಯಾರಿಗಾಗಿದ್ರೆ ಮಾಡ್ತಿರ್ಲಿಲ್ಲ. ಸೊ 16 ಇಯರ್ಸ್ ಹುಡುಗ ಎದ್ರುಕೊಂಡ್ಬಿಡ್ತಾರೆ ಆ ಥರ ಮಾಡಿದ್ರೆ ಅನ್ನೋದೊಂದು ಮಾಡಿದಾರೆ ಅಷ್ಟೇ. ಎನಿವೇಸ್ ಒಳ್ಳೆ ಥಿಂಗ್, ಯಾಕಂದ್ರೆ ನಿಮ್ಗೆ 16 ವರ್ಷದ ಹುಡುಗ ಆ ಥರ ಅಗ್ರೆಷನ್ ತೋರಿಸ್ತಾ ಇದ್ರೆ ಬೌಲರ್ ಅಂತಂದ್ರೆ ಇನ್ ಯಾವ ಥರ ಸಾಧನೆ ಮಾಡಿದಾರೆ ಅಂತ ನೀವು ಯೋಚನೆ ಮಾಡಿ. ಸೊ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಸೊ ಗೈಸ್, ನಿಮ್ಮ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, CSK ನ MI? ನೀವು ಕಮೆಂಟ್ ಮಾಡಿ ತಿಳಿಸೋದು ಮಾಡಿಬಿಡಿ. ಆ್ಯಂಡ್ ಇದಾಗಿತ್ತು ಗೈಸ್ ನಮ್ಮ ಒಂದು ಪ್ರಿವ್ಯೂ ವಿಡಿಯೋ. ಸಿಗೋಣ ಮುಂದಿನ ನೋಡೋದಲ್ಲಿ. ತಂಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.